ಅಮೆರಿಕಾದ ಪ್ರತಿಷ್ಠಿತ ಕಂಪನಿಗಳೇ ಟಾರ್ಗೆಟ್ ಇಲ್ಲಿ ಆಪಲ್ ಗೂಗಲ್ ಧ್ವಂಸ ಮಾಡ್ತೇವೆ ಅಂತ ಇರಾನ್ ಇದೀಗ ಮುಂದೆ ಸಾಗ್ತಾ ಇದೆ. ಅಮೆರಿಕಾದ ಪ್ರತಿಷ್ಠಿತ ಕಂಪನಿಗಳನ್ನೇ ಟಾರ್ಗೆಟ್, ಆಪಲ್ ಗೂಗಲ್ ಧ್ವಂಸ ಮಾಡ್ತೇವೆ ಎಂದ ಇರಾನ್ ನಾಯಕರ ಹತ್ಯೆಗೆ ಪ್ರತಿಕಾರದ ದಾಳಿಗೆ ಸಜ್ಜಾಗಿ ನಿಂತಿರುವ ಇರಾನ್. ಅಮೆರಿಕಾದ ದೈತ್ಯ ಕಂಪನಿಗಳೇ ಇರಾನ್ಗೆ ಟಾರ್ಗೆಟ್ ಆಗಿದೆ. ಮೈಕ್ರೋಸಾಫ್ಟ್, ಗೂಗಲ್, ಆಪಲ್, ಇಂಟೆಲ್, IBM, ಟೆಸ್ಲಾ, ಮೆಟಾ, ಬೋಯಿಂಗ್ ಸೇರಿ 18 ಕಂಪನಿಗಳು, ಅಮೆರಿಕಾದ 18 ಕಂಪನಿಗಳನ್ನ ಟಾರ್ಗೆಟ್ ಮಾಡಿದ್ದೇವೆ. ಇಂದು ರಾತ್ರಿ 8 ಗಂಟೆಗೆ ದಾಳಿ ಮಾಡುತ್ತೇವೆ ಎಂದ IRGC. ಜೀವ ಉಳಿಸಿಕೊಳ್ಳಬೇಕಿದ್ರೆ ಸಿಬ್ಬಂದಿ ಹೊರಗೆ ಹೋಗಿ, ಎಲ್ಲಾ ಉದ್ಯೋಗಿಗಳು ತಕ್ಷಣವೇ ಕಂಪನಿ ತೊರೆಯಿರಿ. ಅಮೆರಿಕಾದ ಪ್ರತಿಷ್ಠಿತ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಅಮೆರಿಕ ಏನ್ ಹೇಳ್ತಾ ಇದೆ, ಇರಾನ್ನಲ್ಲಿ ಇರುವಂತಹ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ತಿದೀವಿ. ಕಾರ್ಗ್ ದ್ವೀಪವನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡೆದ್ರು, ತೈಲ ಘಟಕಗಳನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಯಾಕೆ ಅಂತ ಅಂದ್ರೆ ಇರಾನ್ಗೆ ಬೇಕಾದಂತ ಆರ್ಥಿಕವಾಗಿ ಆರ್ಥಿಕವಾದಂತ ಶಕ್ತಿ ತುಂಬುವಂತವು ಅಂತ ಅಂದ್ರೆ ತೈಲ ಘಟಕಗಳು. ಆದ್ರೆ ಅಮೆರಿಕಾಗೆ ಏನು, ಅಲ್ಲಿರುವಂತಹ ಕಂಪನಿಗಳು IBM, ಟೆಸ್ಲಾ, ಮೆಟಾ, ಬೋಯಿಂಗ್, ಅಮೆರಿಕಾದ 18 ಕಂಪನಿಗಳನ್ನ ಟಾರ್ಗೆಟ್ ಮಾಡಿದಾವಂತೆ ಇರಾನ್. ಇಂದು ರಾತ್ರಿ 8 ಗಂಟೆಗೆ ದಾಳಿ ಮಾಡ್ತೇವೆ ಅಂತ IRGC ಹೇಳಿದೆ. ಜೀವ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಕಂಪನಿಯನ್ನ ಬಿಟ್ಟು ಸಿಬ್ಬಂದಿಗಳು ಹೊರಗೆ ತೆರಳಬೇಕು. ನೀವು ಅಲ್ಲೇ ಇದ್ರೆ ನಿಮ್ಮ ಜೀವಕ್ಕೆ ನಾವು ಹೊಣೆಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮೆಸೇಜ್ ಅನ್ನ ಕೊಟ್ಟಿದೆ. ನೋಡಿ, ಪ್ರತಿ ಬಾರಿನೂ ಕೂಡ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಿತ್ತು. ಈಗ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕಾಗೆ ದಿನಕ್ಕೆ ಏನಿಲ್ಲ ಅಂತ ಅಂದ್ರೂ 19,000 ಕೋಟಿ ಇದಕ್ಕೆ ವೆಚ್ಚ ಮಾಡ್ತಾ ಇರುವಂಥದ್ದು ಅಮೆರಿಕ ಯುದ್ಧಕ್ಕೆ. ಅಷ್ಟರ ಮಟ್ಟಿಗೆ ಅಮೆರಿಕಾದಿಂದ ಅಲ್ಲಿ ಅಂದರೆ $1 ಬಿಲಿಯನ್ ಅನ್ನ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ ದಿನಕ್ಕೆ. ಇದರಿಂದ ಅಮೆರಿಕಾಗೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಆಗ್ತಾ ಇದೆ, ಆರ್ಥಿಕವಾಗಿ ತುಂಬ ಹೊಡೆತ ಬೀಳ್ತಾ ಇದೆ. ಅಮೆರಿಕ ಚೇತರಿಸಿಕೊಳ್ಬೇಕು ಅಂತ ಅಂದರೆ ಯುದ್ಧ ನಿಲ್ಲೋದು ತುಂಬ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಇರುವಂಥದ್ದು. ಸೊ ಹಾಗಾಗಿ ಓಪನ್ ಆಗಿ ಹೇಳಕ್ಕಾಗ್ತಾ ಇಲ್ಲ, ಸಾಕು ಯುದ್ಧ ನಿಲ್ಲಿಸ್ಬಿಡೋಣ ಅಂತ. ಹಾಗಾಗಿ ಒಂದಿಷ್ಟು ಒಪ್ಪಂದಗಳನ್ನ ತೆಗೆದುಕೊಂಡು ಬರ್ತಾರೆ, ಒಪ್ಪಂದ ನಡೀತಾ ಇದೆ, ಮಾತುಕತೆಯನ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಬಟ್ ಇರಾನ್ ಇದು ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಖಚಿತಪಡಿಸ್ತಾ ಬರ್ತಾ ಇದೆ. ಬಟ್ ಇಲ್ಲಿ ನಾವು ಗಮನಿಸಬೇಕು, ಅಮೆರಿಕ ಏನು ವಿಶ್ವದ ದೊಡ್ಡಣ್ಣ ಅಂತ ಏನು ಹೇಳ್ತೀವಿ, ಅಲ್ಲಿರುವಂಥ ಅಸ್ತ್ರ ಅಂತ ಅಂದರೆ ದೊಡ್ಡ ಕಂಪನಿಗಳು, ಅಲ್ಲಿರುವಂಥ ವರ್ಚಸ್ಸು, ಅದರ ಮೇಲೆ ಗುರಿ ಹಾಕಿಸಿಕೊಂಡು ಇರಾನ್ ದಾಳಿಗೆ ಮುಂದಾಗಿರುವಂಥದ್ದು.